ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭಗವಂತನ ಅದ್ಭುತವಾದ ಸೃಷ್ಟಿಯ ವೈಚಿತ್ರ್ಯವನ್ನು ವರ್ಣನೆ ಮಾಡ್ತಾ ಇದೆ ಹರಿವಂಶ. ಭಗವದ್ಭಕ್ತರಾದ ಅನೇಕ ರಾಜರು, ಋಷಿಗಳು, ದೇವತೆಗಳು ಇವರೆಲ್ಲ ಯಾವ ರೀತಿ ಭಗವಂತನ ಅನುಗ್ರಹವನ್ನು ಪಡೆದು ಭಗವದ್ ಅನುಗ್ರಹದಿಂದ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಿಕೊಂಡು ಜಗತ್ತಿನ ರಕ್ಷಣೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾರೆ ಅಂತ ಹರಿವಂಶ ಪುರಾಣ ನಮಗೆ ತಿಳಿಸುವ ಮೂಲಕ ಆ ಭಗವಂತನ ಮಹಾಮಹಿಮೆಯನ್ನು ನಮ್ಮ ಅನುಸಂಧಾನಕ್ಕೆ ತಂದುಕೊಡುತ್ತೆ. ಜನಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರವನ್ನು ನೀಡುತ್ತಾ ಇದ್ದಾರೆ. ಮನ್ವಂತರಗಳ ಚರಿತ್ರೆಯನ್ನು ಹೇಳಬೇಕು ಅಂತ, ಮನ್ವಂತರಗಳ ಇತಿವೃತ್ತವನ್ನು ತಿಳಿಸಿಕೊಡಬೇಕು ಅಂತ ಜನಮೇಜಯ ಪ್ರಶ್ನೆಯನ್ನು ಕೇಳ್ತಾನೆ. ಒಂದು ಮನ್ವಂತರದ ಬಗ್ಗೆ ಕಲ್ಪನೆಯನ್ನು ಕೊಡಬೇಕು ಅಂದರೆ ಮುಖ್ಯವಾಗಿ ಮನು ಯಾರು, ದೇವತೆಗಳು ಯಾರು, ಆ ಮನುವಿನ ಮಕ್ಕಳು ಯಾರು, ಇಂದ್ರ ಯಾರು, ಋಷಿಗಳು ಯಾರು, ಪರಮಾತ್ಮನ ಅವತಾರ ಏನು ಅಂತ 6 ಅಂಶಗಳನ್ನು ಹೇಳಿದರೆ ಒಂದು ಮನ್ವಂತರದ ಬಗ್ಗೆ ಸಾಮಾನ್ಯ ಪರಿಚಯ ಮಾಡಿಕೊಟ್ಟಂತೆ. 14 ಮನ್ವಂತರಗಳು, ಅದರಲ್ಲಿ ಒಬ್ಬೊಬ್ಬ ಮನು 71 ಮಹಾಯುಗಗಳವರೆಗೆ ರಾಜ್ಯವನ್ನು ಆಳ್ತಾನೆ. ಆ ಒಬ್ಬೊಬ್ಬ 71 ಮಹಾಯುಗ ಮೇಲೆ ಕೆಲವು ವರ್ಷಗಳು. ಆ ರೀತಿಯ ಆ ಮನುವಿನ ಆಳ್ವಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಪೂರ್ಣವಾಗಿ ಬಣ್ಣಿಸುವುದು ಕಷ್ಟ. ವಿಶೇಷವಾಗಿ ಈ 6 ಸಂಗತಿಗಳನ್ನು ತಿಳಿಯಬೇಕು ಅಂತಾರೆ. ಮನ್ವಂತರಂ ಮನುರ್ದೇವಾಃ ಮನುಪುತ್ರಾಃ ಸುರೇಶ್ವರಃ ಋಷಯಃ ಅಂಶಾವತಾರಶ್ಚ ಹರೇಶ್ ಷಡ್ವಿಧಮುಚ್ಯತೆ. ಈ ರೀತಿ ಮನ್ವಂತರದ 6
ಅಂಶಗಳು, ಅವುಗಳ ಬಗ್ಗೆ ನಾವು ತಿಳಿದುಕೊಂಡರೆ ಮನ್ವಂತರದ ಸಾಮಾನ್ಯ ಪರಿಚಯ ಆದಂತೆ. ಈ 6 ತರಹದ ಮನ್ವಂತರದ ಅಂಶಗಳನ್ನು ನಮ್ಮ ಮನಸ್ಸಿನ ಅಂತರದಲ್ಲಿ ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನನ್ನು ಚಿಂತನೆ ಮಾಡಬೇಕು. ಹರಿವಂಶ ಮನ್ವಂತರಗಳ ಪಟ್ಟಿಯನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಕಟ್ಟುವಂತೆ ಚೆನ್ನಾಗಿ ತಿಳಿಸಿಕೊಡುತ್ತೆ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಮಸ ತಾಪಸ ರೈವತ ಚಾಕ್ಷುಷ ವೈವಸ್ವತ ಸಾವರಣಿ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರುಸಾವರಣಿ ದಕ್ಷಸಾವರಣಿ ಅಂತ ಮೊದಲು 8 ಮನ್ವಂತರಗಳ ಹೆಸರು ಹರಿವಂಶದಲ್ಲಿ ಹಾಗೂ ಭಾಗವತದಲ್ಲಿ ಬಂದದ್ದು ಒಂದೇ ಪ್ರಾಯ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ, ಅವನಿಗೆ ಕೆಲವು ಪುರಾಣಗಳಲ್ಲಿ ತಾಮಸ ಅಂತ ಕರೆದದ್ದು. ರೈವತ ಚಾಕ್ಷುಷ ವೈವಸ್ವತ ಸಾವರಣಿ, ಈ 8 ಜನ ಮನ್ವಂತರಗಳು ಮನುಗಳ ಹೆಸರು ಒಂದೇ ಇದೆ. ಮುಂದೆ ಮಾತ್ರ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರುಸಾವರಣಿ ದಕ್ಷಸಾವರಣಿ ಅಂತ ಹರಿವಂಶದಲ್ಲಿ, ಸ್ವಲ್ಪ ವಿಪರೀತವಾಗಿ ದಕ್ಷಸಾವರಣಿ ಬ್ರಹ್ಮಸಾವರಣಿ ಧರ್ಮಸಾವರಣಿ ಮೇರುಸಾವರಣಿ ದೇವಸಾವರಣಿ ಇಂದ್ರಸಾವರಣಿ ಎಂಬುದಾಗಿ ಶ್ರೀಮದ್ಭಾಗವತದಲ್ಲಿ ಆ ಹೆಸರುಗಳ ವರ್ಣನೆ ಇದೆ. ಇಲ್ಲಿ ಮೊದಲು ಸ್ವಯಂಭುವ ಮನ್ವಂತರದ ಬಗ್ಗೆ ನಾವು ತಿಳಿಯಬೇಕು. ಸ್ವಯಂಭೂ, ಸ್ವಯಂ ಸ್ವತಂತ್ರನಾಗಿರುವಂತಹ ಭಗವಂತ, ಯಾರ ಅಪೇಕ್ಷೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಇರುವಂತಹ ಭಗವಂತನಿಗೆ ಸ್ವಯಂಭೂ, ಸ್ವಯಂ ಎಂಬುದಾಗಿ ಕರೆಯೋದು. ಅವನಿಂದ ಜನಿಸಿದವರು ಬ್ರಹ್ಮದೇವರು ಸ್ವಯಂಭೂ, ಆ ಬ್ರಹ್ಮದೇವರಿಂದ ಹುಟ್ಟಿದವ ಸ್ವಯಂಭುವ ಮನು. ಬ್ರಹ್ಮದೇವರ ದೇಹದಿಂದ ಜನಿಸಿದ್ದರಿಂದ ಅವನು ಸ್ವಯಂಭುವ, ಅವನು ಮೊಟ್ಟ ಮೊದಲನೆಯ ಮನು. 71 ಮಹಾಯುಗಗಳವರೆಗೆ ರಾಜ್ಯವನ್ನು ಆಳಿದ ಮಹಾನುಭಾವ. ಶ್ರೀಮದ್ಭಾಗವತದ 3ಯ ಸ್ಕಂಧದಲ್ಲಿ ವರ್ಣನೆ ಮಾಡುತ್ತಾರೆ. ಯಾವ ಕಾಲವನ್ನೂ ಕೂಡ ವ್ಯರ್ಥವಾಗಿ ಕಳೆದಿಲ್ಲ. ನಿರಂತರ ಹರಿಭಜನ, ಹರಿಸ್ಮರಣ, ಸಚ್ಚಾಸ್ತ್ರಗಳ ಚಿಂತನ, ಯಜ್ಞಯಾಗಾದಿಗಳು, ಪರೋಪಕಾರ, ಪ್ರಜೆಗಳ ರಕ್ಷಣೆ, ಸ್ವವಿಹಿತ ಕರ್ಮಾನುಷ್ಠಾನ ಇವುಗಳನ್ನು ಮಾಡುವುದರಲ್ಲಿಯೇ ತೊಡಗಿದಂತಹ ಮಹಾನುಭಾವ ಸ್ವಯಂಭುವ ಮನು. ಕಾಲಾಸ್ವಾಂತರ ಯಾಪನಾಹ, ಯಾವಾಗಲೂ ಸತ್ಕಾಲಕ್ಷೇಪವನ್ನು ಮಾಡ್ತಾ ಇದ್ದ ಎಂಬುದಾಗಿ ವರ್ಣನೆಯನ್ನು ನಾವು ಕೇಳುತ್ತೇವೆ. ಮಹಾನುಭಾವನಾದಂತಹ ಸ್ವಯಂಭುವ ಮನು. ಆ ಸ್ವಯಂಭುವ ಮನು ಅನಿರುದ್ಧ, ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು, ಬೃಹಸ್ಪತ್ಯಾಚಾರ್ಯರು, ಶಚೀದೇವಿ ಹಾಗೂ ರತಿದೇವಿ ಇವರೆಲ್ಲ 10ನೆಯ ಕಕ್ಷೆಯಲ್ಲಿ ಬರುವವರು ತಾರತಮ್ಯದಲ್ಲಿ. ಉತ್ತಮವಾದಂತಹ ಬ್ರಹ್ಮಚರ್ಯ, ಬ್ರಹ್ಮಚಾರಿಗಳೇ ಎಲ್ಲ ಯುವಕರೇ ಚೆನ್ನಾಗಿ ಕೇಳಿ, ಉತ್ತಮವಾದಂತಹ ಬ್ರಹ್ಮಚರ್ಯ, ನೈಷ್ಠಿಕವಾದಂತಹ ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹವನ್ನು ಮಾಡತಕ್ಕಂತಹ ಒಂದು ಶಕ್ತಿ, ಆ ಯೋಗ, ಆ ಸಾಮರ್ಥ್ಯ ನಮಗೆ ಲಭಿಸಬೇಕು ಅಂದರೆ ಸ್ವಯಂಭುವ ಮನುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸ್ವಯಂಭುವ ಮನು ಒಬ್ಬ ರಾಜ, ಬಹಳ ದೊಡ್ಡ ಇತಿಹಾಸದೊಳಗೆ ಬಂದಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಮಾತ್ರ ತಿಳಿಯಬೇಡಿ, ಅವನೊಬ್ಬ ತತ್ವಾಭಿಮಾನಿ ದೇವತೆ. ಅಂತಹ ಸ್ವಯಂಭುವ ಮನು ನಮ್ಮ ಇಂದ್ರಿಯದ ನಿಗ್ರಹವನ್ನು ಮಾಡುವ ಸಾಮರ್ಥ್ಯವನ್ನು ನೀಡಬೇಕು ಅಂತ ಎಲ್ಲ ಯುವಕರು, ಬ್ರಹ್ಮಚಾರಿಗಳು ಹಾಗೂ ಗೃಹಸ್ಥರು ಎಲ್ಲರೂ ಕೂಡ ಅವರಿಗೆ ವಿಹಿತವಾಗಿರುವಂತಹ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರ ಈ ಸ್ವಯಂಭುವ ಮನುವಿನ ಚಿಂತನವನ್ನು ಮಾಡಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು.